ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾದ ಗೆಲುವಿನ ನಾಗಲೋಟ ಮುಂದುವರೆದಿದೆ. ಗ್ರೂಪ್ ಸ್ಟೇಜ್ನಲ್ಲಿ ಹ್ಯಾಟ್ರಿಕ್ ಜಯ ಸಾಧಿಸಿದ್ದ ತಂಡ ಸೂಪರ್ 8 ಹಂತದಲ್ಲಿ ಗೆಲುವಿನ ಶುಭಾರಂಭ ಮಾಡಿದೆ. ಆಫ್ಘಾನಿಸ್ತಾನದ ಎದುರು ಬಾರ್ಬಡೋಸ್ನಲ್ಲಿ ಟೀಂ ಇಂಡಿಯಾ ಗೆದ್ದು ಬೀಗಿದೆ. ಸ್ಟಾರ್ಟಿಂಗ್ನಲ್ಲಿ ಘಟಾನುಘಟಿ ಬ್ಯಾಟರ್ಸ್ಗಳು ಕೈಕೊಟ್ಟರೂ ಕೂಡ ಮಿಡಲ್ ಆರ್ಡರ್ನಲ್ಲಿ ಚೇತರಿಸಿಕೊಂಡ ತಂಡ ಒಳ್ಳೆ ಸ್ಕೋರ್ ಮೂಲಕ ಪಂದ್ಯವನ್ನು ತನ್ನದಾಗಿಸಿಕೊಳ್ತು. ಆದರೆ ಆಫ್ಘಾನ್ ವಿರುದ್ಧದ ಪಂದ್ಯ ಟೀಂ ಇಂಡಿಯಾದಲ್ಲಿನ ಫೇಲ್ಯೂರ್ಗಳನ್ನು ಬಿಚ್ಚಿಟ್ಟಿದೆ. ಹಾಗೆ ಸ್ಟಾರ್ ಬ್ಯಾಟರ್ಸ್ ರನ್ ಗಳಿಸೋಕೆ ಒದ್ದಾಡ್ತಿರೋದು ಕೂಡ ಆತಂಕ ಮೂಡಿಸಿದೆ. ಅಷ್ಟಕ್ಕೂ ಅಫ್ಘಾನರ ವಿರುದ್ಧ ಗೆದ್ರೂ ಕೂಡ ಭಾರತ ತಂಡದ ಮುಂದೆ ಏನೆಲ್ಲ ಸವಾಲುಗಳಿವೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗುರುವಾರ ಬಾರ್ಬಡೋಸ್ನಲ್ಲಿ ನಡೆದ ಇಂಡಿಯಾ ವರ್ಸಸ್ ಆಫ್ಘಾನ್ ನಡುವಿನ ಸೂಪರ್ 8 ಸುತ್ತಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲುವು ಸಾಧಿಸಿದೆ. ಆದರೆ ಟೀಂ ಇಂಡಿಯಾದ ಟಾಪ್ ಆರ್ಡರ್ ಬ್ಯಾಟರ್ಸ್ ರನ್ ಗಳಿಸೋಕೆ ಒದ್ದಾಡಿದ್ದಾರೆ. ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಇಳಿದ ಟೀಂ ಇಂಡಿಯಾ ಆರಂಭದಲ್ಲೇ ಫೇಲ್ಯೂರ್ ಅನ್ನು ಅನುಭವಿಸಿತು. ಓಪನರ್ಸ್ ಆಗಿ ಕಣಕ್ಕಿಳಿದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ನಿಧಾನಗತಿಯ ಬ್ಯಾಟಿಂಗ್ ಅನ್ನು ಆರಂಭಿಸಿದರು. ಅಫ್ಘಾನಿಸ್ತಾನದ ಸ್ಪಿನ್ ದಾಳಿಗೆ ಪರದಾಡಿದ ಟೀಂ ಇಂಡಿಯಾ ಸ್ಟಾರ್ ಬ್ಯಾಟ್ಸ್ಮನ್ಗಳು ಅನಾವಶ್ಯಕವಾಗಿ ವಿಕೆಟ್ ಒಪ್ಪಿಸಿದರು. ಕ್ಯಾಪ್ಟನ್ ರೋಹಿತ್ ಶರ್ಮಾರಿಂದ ಹಿಡಿದು ಶಿವಮ್ ದುಬೆವರೆಗೆ ಎಲ್ಲರೂ ಕೂಡ ಈಸಿಯಾಗಿ ಔಟ್ ಆದರು. ಅದರಲ್ಲೂ ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಬ್ಯಾಟ್ ಸೌಂಡ್ ಮಾಡುತ್ತೆ ಅಂತಾನೆ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಹಿಟ್ ಮ್ಯಾನ್ ಆ ಭರವಸೆಯನ್ನ ಹುಸಿಯಾಗಿಸಿದರು. ರೋಹಿತ್ 13 ಎಸೆತಗಳಲ್ಲಿ 8 ರನ್ ಮಾತ್ರ ಗಳಿಸಿ ವಿಕೆಟ್ ಒಪ್ಪಿಸಿದರು. ಇನ್ನು ರೋಹಿತ್ ಔಟ್ ಆದ ಬಳಿಕ ಕ್ರೀಸ್ಗೆ ಎಂಟ್ರಿ ಕೊಟ್ಟ ರಿಷಬ್ ಪಂತ್ ಸ್ಟಾರ್ಟಿಂಗ್ನಲ್ಲೇ ಸಿಡಿಯೋಕೆ ಶುರು ಮಾಡಿದ್ರು. 4 ಬೌಂಡ್ರಿಗಳನ್ನು ಚಿಚ್ಚಿದ್ರು. ಬಟ್ ಸ್ಪಿನ್ ಮಾಂತ್ರಿಕ ರಶೀದ್ ಖಾನ್ ಬೌಲಿಂಗ್ನಲ್ಲಿ ಆತುರಕ್ಕೆ ಬಿದ್ದು ರಿವರ್ಸ್ ಸ್ವೀಪ್ ಆಡಲು ಹೋಗಿ 11 ಎಸೆತಗಳಲ್ಲಿ 20 ರನ್ ಗಳಿಸಿ ವಿಕೆಟ್ ಅನ್ನು ಒಪ್ಪಿಸಿದರು. ಇನ್ನು ಕಳಪೆ ಫಾರ್ಮ್ನಿಂದ ಒದ್ದಾಡ್ತಿರೋ ವಿರಾಟ್ ಕೊಹ್ಲಿ ಕೂಡ ಸೂಪರ್ 8ನಲ್ಲಿ ಕಂಬ್ಯಾಕ್ ಮಾಡುವ ಕನಸು ಭಗ್ನವಾಯಿತು. 24 ಎಸೆತಗಳಲ್ಲಿ 24 ರನ್ ಗಳಿಸಿ ಲಾಂಗ್ ಆಫ್ ಕ್ಯಾಚ್ ನೀಡಿ ಹೊರನಡೆದರು. ಬಳಿಕ ಬಂದ ಶಿವಮ್ ದುಬೆ ಮತ್ತೆ ಫ್ಲಾಪ್ ಶೋ ಮೂಲಕ ತಂಡಕ್ಕೆ ಭಾರವಾದರು. ರಶೀದ್ ಖಾನ್ ಬೌಲಿಂಗ್ನಲ್ಲಿ ಸ್ಪಿನ್ ಬಲೆಗೆ ಬಿದ್ದರು. ಬಟ್ ಟೀಂ ಇಂಡಿಯಾಗೆ ಆಸರಿಯಾಗಿದ್ದೇ ಸೂರ್ಯಕುಮಾರ್ ಯಾದವ್ ಹಾಗೆ ಹಾರ್ದಿಕ್ ಪಾಂಡ್ಯ. 5ನೇ ವಿಕೆಟ್ಗೆ ಜೊತೆಯಾದ ಹಾರ್ದಿಕ್ ಪಾಂಡ್ಯ ಮತ್ತೆ ಸೂರ್ಯಕುಮಾರ್ ಯಾದವ್ ಸೂಪರ್ ಡೂಪರ್ ಆಗಿ ಬ್ಯಾಟ್ ಬೀಸಿದರು. 90 ರನ್ ಗಳಿಸಿ 4 ವಿಕೆಟ್ ಕಳೆದುಕೊಂಡ ತಂಡಕ್ಕೆ ನೆರವಾದ ಈ ಜೋಡಿ 60 ರನ್ಗಳ ಕಾಣಿಕೆ ನೀಡಿತು. ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ಸೂರ್ಯಕುಮಾರ್ ಯಾದವ್ ಅಂತೂ 28 ಬಾಲ್ನಲ್ಲಿ 53 ರನ್ ಗಳಿಸಿ ಎದುರಾಳಿ ಬೌಲರ್ಗಳ ಬೆವರಿಳಿಸಿದರು. 189.29ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದ ಸೂರ್ಯ 3 ಸಿಕ್ಸರ್ ಹಾಗೆ 5 ಬೌಂಡ್ರಿಗಳನ್ನು ಬಾರಿಸಿದರು. ಇನ್ನು ತಂಡದ ವೈಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಜವಾಬ್ದಾರಿಯುತ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು. ಸೂರ್ಯಕುಮಾರ್ ಯಾದವ್ಗೆ ಸಾಥ್ ನೀಡಿದ ಪಾಂಡ್ಯ 24 ಬಾಲ್ನಲ್ಲಿ 32 ರನ್ಗಳ ಕಾಣಿಕೆಯನ್ನು ನೀಡಿ ತಂಡದ ಮೊತ್ತದ ಹೆಚ್ಚಳಕ್ಕೆ ಕಾರಣರಾದರು. 133.33ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿರುವ ಪಾಂಡ್ಯ 2 ಸಿಕ್ಸರ್ ಹಾಗೆ 3 ಬೌಂಡ್ರಿಗಳನ್ನು ಬಾರಿಸಿದರು. ಇನ್ನು ಆಲ್ರೌಂಡರ್ ಜಡೇಜಾ ಮತ್ತೆ ವೈಫಲ್ಯವನ್ನು ಅನುಭವಿಸಿದರು. ಅಂತಿಮವಾಗಿ 2 ಬೌಂಡ್ರಿ ಸಿಡಿಸಿದ ಅಕ್ಷರ್ ಪಟೇಲ್ ತಂಡದ ಮೊತ್ತವನ್ನು ಹೆಚ್ಚಿಸಿದರು. ಕೊನೆಯ 10 ಓವರ್ಗಳಲ್ಲಿ 102 ರನ್ ಗಳಿಸಿದ ಟೀಂ ಇಂಡಿಯಾ 181 ರನ್ಗಳ ಬಿಗ್ ಸ್ಕೋರ್ ಕಲೆ ಹಾಕಿತು. 182 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಆಫ್ಘನ್ ತಂಡಕ್ಕೆ ಟೀಂ ಇಂಡಿಯಾದ ಬಾದ್ಶಾ ಬೂಮ್ರಾ ಶಾಕ್ ನೀಡಿದರು. ಆರಂಭಿಕರಾದ ರೆಹಮಾನುಲ್ಲಾ ಗುರ್ಬಾಜ್, ಹಜರತುಲ್ಲಾ ಜೆಝೈಗೆ ಗೇಟ್ ಪಾಸ್ ನೀಡಿದರು. ಇದರ ಬೆನ್ನಲ್ಲೇ ಅಕ್ಷರ್ ಪಟೇಲ್ ಸ್ಪಿನ್ ಮೋಡಿಗೆ ಇಬ್ರಾಹಿಂ ಜರ್ದಾನ್ ಕೂಡ ಪೆವಿಲಿಯನ್ ಸೇರಿದರು. 23 ರನ್ ಗಳಿಸುವಷ್ಟರಲ್ಲೇ ಆಫ್ಘಾನ್ ತಂಡ 3 ವಿಕೆಟ್ಗಳನ್ನು ಕಳೆದುಕೊಳ್ತು. ಆರಂಭಿಕ ಆಘಾತ ಕಂಡ ತಂಡಕ್ಕೆ ಗುಲ್ಬದ್ದೀನ್ ನೈಬ್ ಮತ್ತೆ ಅಜಮತುಲ್ಲಾ ಒಮರ್ ಝೈ ಕೊಂಚ ಚೇತರಿಕೆಯನ್ನು ಕೊಟ್ಟರು. ಆದರೆ ಹೆಚ್ಚು ಹೊತ್ತು ಕ್ರೀಸ್ ಕಚ್ಚಿ ನಿಲ್ಲೋಕೆ ಭಾರತದ ಸ್ಪಿನ್ನರ್ಸ್ ಬಿಡಲೇ ಇಲ್ಲ. ಗುಲ್ಬದ್ದೀನ್ ಆಟಕ್ಕೆ ಕುಲ್ದೀಪ್, ಒಮರ್ ಝೈ ಆಟಕ್ಕೆ ಜಡೇಜಾ ಬ್ರೇಕ್ ಹಾಕಿದರು. ನಂತರ ಕಣಕ್ಕಿಳಿದ ನಜೀಬುಲ್ಲಾ ಬೂಮ್ರಾ ಬಿರುಗಾಳಿಗೆ ತತ್ತರಿಸಿ ಹೋದರು. ಮೊಹಮ್ಮದ್ ನಬಿ 14 ರನ್ ಗಳಿಸಿ ಆಟ ಅಂತ್ಯಗೊಳಿಸಿದರು. ಬಳಿಕ ಬಂದ ಯಾರೊಬ್ಬರೂ ಕೂಡ ಕಮಾಲ್ ಮಾಡಲೇ ಇಲ್ಲ. ಸೊ ಈ ಮೂಲಕ ರಶೀದ್ ಖಾನ್ ಪಡೆ 134 ರನ್ಗಳಿಗೆ ಸರ್ವ ಪತನ ಕಾಣಿತು. ರೋಹಿತ್ ಶರ್ಮಾ ಬಳಗ ಭರ್ಜರಿ 47 ರನ್ಗಳಿಂದ ಗೆದ್ದುಕೊಳ್ತು. ಭಾರತದ ಪರ 4 ಓವರ್ಗಳ ಬೌಲ್ ಮಾಡಿದ ಬೂಮ್ರಾ ನೀಡಿದ್ದು ಕೇವಲ 7 ರನ್ಗಳನ್ನು ಮಾತ್ರ. 1.80 ಎಕಾನಮಿಯಲ್ಲಿ ಬೌಲ್ ಮಾಡಿರುವ ಬೂಮ್ರಾ ಕೇವಲ 7 ರನ್ ನೀಡಿ 1 ಮೇಡನ್ ಓವರ್ ಕೂಡ ಮಾಡಿದರು. ಇನ್ನು ಭಾರತದ ಗೆಲುವಿಗೆ 3 ವಿಕೆಟ್ ಪಡೆದು ಮಿಂಚಿದ್ರು. ಹಾಗೆ ಹರ್ಷದೀಪ್ ಸಿಂಗ್ ಕೂಡ ಟೀಂ ಇಂಡಿಯಾಗೆ ರನ್ ನೀಡುವಲ್ಲಿ ಕೊಂಚ ದುಬಾರಿಯಾದರೂ ಕೂಡ 4 ಓವರ್ನಲ್ಲಿ 36 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನು ಕಬಳಿಸಿದರು. ಹಾಗೆ ಕುಲ್ದೀಪ್ ಯಾದವ್ 2, ಅಕ್ಷರ್ ಪಟೇಲ್, ಜಡೇಜಾ ತಲಾ 1 ವಿಕೆಟ್ ಪಡೆದು ಮಿಂಚಿದ್ರು. ಇನ್ನು ಅಫ್ಘಾನ್ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡದ ಆಟಗಾರರು ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಆಡಿದರು. ಅದಕ್ಕೆ ಕಾರಣ ಭಾರತ ಟೆಸ್ಟ್ ತಂಡದ ಮಾಜಿ ಆಟಗಾರ ಡೇವಿಡ್ ಜಾನ್ಸನ್ ಅವರ ನಿಧನ. ಅವರ ಅಗಲಿಕೆಗೆ ಸಂತಾಪ ಸೂಚಿಸುವ ಸಂಕೇತವಾಗಿ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಆಡಿದರು. ಟೀಂ ಇಂಡಿಯಾ ಪರ 1996ರಲ್ಲಿ ಭಾರತದ ಪರ 2 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದ ಕನ್ನಡಿಗ ಡೇವಿಡ್ ಗುರುವಾರ ಬೆಂಗಳೂರಿನಲ್ಲಿ ತಾವು ವಾಸ ಮಾಡ್ತಾ ಇದ್ದ ಫ್ಲಾಟ್ನಲ್ಲೇ 4ನೇ ಮಹಡಿಯಿಂದ ಹಾರಿ ಸಾವನ್ನಪ್ಪಿದ್ದರು. ಟೀಂ ಇಂಡಿಯಾ T20 ವಿಶ್ವಕಪ್ನಲ್ಲಿ ಸೋಲಿಲ್ಲದ ಸರದಾರನಂತೆ ಮುನ್ನುಗ್ತಿದೆ ನಿಜ. ಬಟ್ ಮಹತ್ವದ ಸ್ಟೇಜ್ನಲ್ಲಿ ಭಾರತಕ್ಕೆ ಟಾಪ್ ಆರ್ಡರ್ ಬ್ಯಾಟರ್ಸ್ ಕೈಕೊಡ್ತಿದ್ದಾರೆ. ಅಲ್ಲದೆ ಸೂಪರ್ 8 ಸುತ್ತು ಸೇರಿದಂತೆ ಮುಂದಿನ ಒಂದೊಂದು ಪಂದ್ಯಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್.
ಬಟ್ ಇಂಥ ಟೈಮಲ್ಲಿ ರನ್ ಗಳಿಸೋಕೆ ಹೆಣಗಾಡ್ತಿದ್ದಾರೆ. ಇನ್ನು ಶನಿವಾರ ಬಾಂಗ್ಲಾದೇಶ ವಿರುದ್ಧ ಟೀಂ ಇಂಡಿಯಾ ಸೂಪರ್ 8 ಹಂತದ 2ನೇ ಪಂದ್ಯವನ್ನಾಡಲಿದೆ. ಈ ಪಂದ್ಯದಲ್ಲಾದರೂ ಕಮ್ಬ್ಯಾಕ್ ಮಾಡ್ತಾರಾ ಅಂತ ನೋಡಬೇಕಿದೆ. ಬಾಂಗ್ಲಾ ವಿರುದ್ಧದ ಪಂದ್ಯದಲ್ಲಿ ಟೀಂ ಇಂಡಿಯಾದಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು, ಯಾರೆಲ್ಲ ಫಾರ್ಮ್ಗೆ ಬರಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.